40 ವರ್ಷಗಳಿಂದ ಹೋರಾಟ ಮಾಡಿದ್ವಿ. ನಾವು ಇವತ್ತಿಗೂ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ. ಯಾರಿಗೂ ನಾವು ಅವಮಾನ ಮಾಡ್ತಾ ಇಲ್ಲ. ಭಾಳ ಜನ ಇದ್ದಾರೆ ನಮಗಿಂತ, ಹಿಂಗೆ ಇವರೆಲ್ಲ ನಮಗೆ ಸೀನಿಯರ್ಸ್, ನಾವೆಲ್ಲ ಜೂನಿಯರ್ಗಳು. ನಮಗೆ 25 ವರ್ಷ 26 ವರ್ಷ ನಮ್ಮ ಸರ್ವಿಸ್ ಇದ್ರೆ ಎಲ್ಲ 40 ವರ್ಷ ಆಗಿದೆ. ಭಾಳ ಜನ ಇದ್ದಾರೆ, ನಾವು ರೆಸ್ಪೆಕ್ಟ್ ಕೊಡ್ತಿದ್ದಿಲ್ಲ ಅಂತ ಹೇಳಿ. ಬಟ್ ಸಂಘಟನೆ ಅನ್ನೋದನ್ನ ತೊಗೊಂಡು ಹೋಗ್ಬೇಕು ಅಂತಂದರೆ ವರ್ಷ ಅನ್ನೋದು ಮುಖ್ಯ ಆಗಲ್ಲ, ಯಾರು ತೊಗೊಂಡು ಹೋಗ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಬಟ್ ಅವ್ರು ತೊಗೊಂಡು ಹೋಗುವಾಗ ಏನಾಗಿತ್ತು, ಬೇರೆ ಬೇರೆ ಒಂದು ಇದನ್ನಾಗಿರ್ಬೋದು, ಸೌಕರ್ಯಗಳಾಗಿರ್ಬೋದು ಇರಲಿಲ್ಲ. ಬಟ್ ಇವತ್ತು ನಾವು ಸೌಕರ್ಯಗಳು ಏನು 2019ರಲ್ಲಿ ನೋಡಿ, ಒಂದು ಇದರಲ್ಲಿ ಎಲ್ಲ ಕೋವಿಡ್ ಸಂದರ್ಭದಲ್ಲಿ ಕಷ್ಟ ಅಂತ ಇದ್ದಾಗ ಟಿ ವಿಗಳಲ್ಲಿ ನ್ಯೂಸ್ಗಳಲ್ಲಿ ಪ್ರತಿಯೊಂದು ಇದರಲ್ಲೂ ಎಲ್ಲರಿಗೂ ಅವ್ರದ್ದೇ ಆದ ಅನುದಾನಗಳನ್ನ ಸರ್ಕಾರ ನಿರ್ಣಯ ಮಾಡುತ್ತೆ. ಆದರೆ ನಮಗೆ ಮಾತ್ರ ಅಸೆನ್ಷಿಯಲ್ ಸರ್ವಿಸ್ ಅಂತ ಕೂಡ ಹೆಸರು ಕೊಡುತ್ತೆ. ಅಲ್ಲ, ಅಸೆನ್ಷಿಯಲ್ ಕೆಲಸ ಮಾಡುವಂಥ ಪತ್ರಿಕೆ ವಿತರಕರನ್ನ ಗುರುತಿಸಲೇ ಇಲ್ಲ. ಅವ್ರಿಗಾಗಿ ಒಂದು 2,000 ರೂಪಾಯಿ, ನಾವು 2,000 ರೂಪಾಯಿ ತೊಗೊಳೋದು ದೊಡ್ಡ ವಿಚಾರ ಅಲ್ಲ. ಬಟ್ ಒಂದು ಹೆಸರು ಇಲ್ಲದೆ ಇರುವಂಥ ಸೇವೆನ ನಾವು ಅಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಅನ್ನೋದು ಒಂದು ತುಂಬ ನೋಡ್ಕೊಳ್ಳೋ